ನಾನು ಡಾಕ್ಟರ್ ಮರ್ಲಿನ್. ಇವತ್ತು ನಾವು ಮಾತಾಡೋಣ ಒಂದು ಹಾಟ್ ಟಾಪಿಕ್ ಬಗ್ಗೆ. ಸೊ ಈ ಟಾಪಿಕ್ ಇದೆ ಗುಡ್ ಟಚ್ ಅಂಡ್ ಬ್ಯಾಡ್ ಟಚ್. ಸೊ ನಾವು ಗುಡ್ ಟಚ್ ಯಾವ್ದಂತ ಫಸ್ಟ್ ನೋಡ್ಕೊಳ್ಳೋಣ, ಬ್ಯಾಡ್ ಟಚ್ ಯಾವ್ದಂತ ಫಸ್ಟ್ ನೋಡ್ಕೊಳ್ಳೋಣ. ಗುಡ್ ಟಚ್ ಅಂದ್ರೆ ಯಾವಾಗ ನೀವು ಒಬ್ಬರಿಗೆ, ನಿಮ್ಮ ಫ್ರೆಂಡ್ ಆಪೋಸಿಟ್ ಇದ್ದವರಿಗೆ ಸ್ಪರ್ಶ ಮಾಡುವಾಗ, ಟಚ್ ಮಾಡುವಾಗ ಅದು ಕಂಫರ್ಟೇಬಲ್ ಝೋನ್ ಅಲ್ಲಿ ಇದ್ರೆ ನಾವು ಗುಡ್ ಟಚ್ ಅಂತ ಹೇಳ್ತೀವಿ. ಯಾವಾಗ ಇದು ಡಿಸ್ಕಂಫರ್ಟ್, ಅನ್ಕಂಫರ್ಟೇಬಲ್ ಆಗ್ತದೆ, ಅವಾಗ ಆ ಸ್ಪರ್ಶವನ್ನು ನಾವು ಬ್ಯಾಡ್ ಟಚ್ ಅಂತ ಹೇಳ್ತೀವಿ. ಓಕೆ, ಸೊ ಇವನ್ ಇದು ಏಜ್ ಗ್ರೂಪ್ಸ್ ಅಲ್ಲಿ ನಾವು ಡಿಫ್ರೆಂಟ್ ಆಗಿ ಎಜುಕೇಶನ್ ಕೊಡ್ಬೇಕಾಗ್ತದೆ. ಈಗ ನಾವು ಪ್ರೈಮರಿ ಸ್ಕೂಲ್ ಅಲ್ಲಿ ಟಿಲ್ 4th ಸ್ಟ್ಯಾಂಡರ್ಡ್ಗೆ ನಾವು ಏನ್ ಹೇಳ್ತೀವಿ ಅಂದ್ರೆ ಬ್ಯಾಡ್ ಟಚ್ ಯಾವ್ದು, ಗುಡ್ ಟಚ್ ಯಾವ್ದು ಅಂತ ಹೇಗೆ ನಾವು ತಿಳಿಸ್ತೀವಿ ಅಂದ್ರೆ, ಈಗ ಒಂದ್ ಮಗು, ಅದು ಗಂಡು ಮಗು ಇರ್ಲಿ ಹೆಣ್ಣು ಮಗು ಇರ್ಲಿ, ಸೊ ಯಾವಾಗ ನಾವು ಶೇಕ್ ಹ್ಯಾಂಡ್ ಕೊಡ್ತೀವಿ, ಯಾವಾಗ ನಾವು ಪ್ರೋತ್ಸಾಹ ಮಾಡ್ತೀವಿ, ಯಾವಾಗ ನಾವು ಆಶೀರ್ವಾದ ಮಾಡ್ತೀವಿ, ಯಾವಾಗ ನಾವು ಚೀಕ್ಸ್ ಸ್ವಲ್ಪ ಎಳಿತೀವಿ, ಸೊ ಇದು ನಾವು ಗುಡ್ ಟಚ್ ಅಂತ ಹೇಳ್ತೀವಿ. ಓಕೆ, ಯಾಕಂದ್ರೆ ಇದರಲ್ಲಿ ಆ ಮಗು, ಗಂಡು ಮಗು ಇರ್ಲಿ ಹೆಣ್ಣು ಮಗು ಇರ್ಲಿ, ಕಂಫರ್ಟೇಬಲ್ ಆಗಿ ಇರ್ತಾರೆ. ಅವರಿಗೆ ಏನ್ ತೊಂದರೆ ಕೊಡೋದಿಲ್ಲ ಈ ಟಚ್ ನ, ಅವ್ರ ಡಿಸ್ಕಂಫರ್ಟ್ ಮಾಡೋದಿಲ್ಲ. ಬಟ್ ಯಾವಾಗ ಆ ಮಗುಗೆ ತುಟಿ ಮುಟ್ತಾರೆ, ಚೀಕ್ಸ್ ಅಲ್ಲ ತುಟಿ ಮುಟ್ತಾರೆ, ಅವರಿಗೆ ಎದೆದು ಮುಂದೆ ಭಾಗದಲ್ಲಿ ಡಿಸ್ಕಂಫರ್ಟ್ ಆಗಿ ಟಚ್ ಮಾಡ್ತಾರೆ, ಇಲ್ಲದಿದ್ರೆ ಪ್ರೈವೇಟ್ ಪಾರ್ಟ್ಸ್ ಹಿಂದೆ ಮತ್ತೆ ಮುಂದೆ ಯಾವಾಗ ಅವರಿಗೆ ಡಿಸ್ಕಂಫರ್ಟ್ ಮ್ಯಾನರ್ ಅಲ್ಲಿ ಟಚ್ ಮಾಡ್ತಾರೆ ವಿತೌಟ್ ಕನ್ಸರ್ನ್ ಫಾರ್ ಎನಿ ಏಜ್ ಗ್ರೂಪ್, ಇದು ನಾವು ಬ್ಯಾಡ್ ಟಚ್ ಅಂತ ತಿಳಿಸ್ತೀವಿ. ಓಕೆ, ಸೊ ಇದು ನಾವು ಬೇಸಿಕ್ ಎಜುಕೇಶನ್ಸ್ ನಾವು ಮಕ್ಕಳಿಗೆ ಕೊಡ್ತೀವಿ ಸ್ಕೂಲಲ್ಲಿ. ಅದೇ ಸ್ಕೂಲಲ್ಲಿ ನಾವು ಸ್ವಲ್ಪ ಮುಂದೆ ಹೋಗುವಾಗ, ಫಾರ್ ದ ಏಜ್ ಲೈಕ್ 5th ಸ್ಟ್ಯಾಂಡರ್ಡ್ 6th 7th ಗೆ ಹೋಗುವಾಗ ಎಜುಕೇಶನ್ ಸಿಸ್ಟಮ್ ಏನ್ ತಿಳಿಸ್ಬೇಕು ಅಂದ್ರೆ, ಪ್ಯೂಬರ್ಟಿ ಏಜ್ ಮಕ್ಕಳಿಗೆ ಈ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೋಗ್ಬೇಕು. ಓಕೆ, ಸೊ ಅವರಿಗೆ ನೀವು ತಿಳಿಸ್ಬೇಕು, ಈಗ ನಿಮ್ಮ ಬಾಡಿ ಚೇಂಜಸ್ ಆಗ್ತಾ ಇದೆ, ನೀವು ಪ್ಯೂಬರ್ಟಿಗೆ ಹೋಗ್ತಾ ಇದ್ದೀರಾ, ಸೊ ಅವರಿಗೆ ಪ್ಯೂಬರ್ಟಿಸದು ಲಕ್ಷಣಗಳು ಹೇಳಿ. ಸೊ ನಿಮ್ಗೆ ಆಗೋದಿಲ್ಲದಿಲ್ಲ ಶಿಕ್ಷಕರಿಗೆ, ನೀವು ನಿಮ್ಮ ಹೆಲ್ತ್ ಕೇರ್ ಪ್ರೊಫೆಷನಲ್ಗೆ ಕರೆಸಿ ಸ್ಕೂಲಿಗೆ, ಸಪರೇಟ್ ಆಗಿ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ ಇದ್ರ ಬಗ್ಗೆ ಶಿಕ್ಷಣ ನೀವು ಕೊಡ್ಬೇಕಾಗ್ತದೆ. ಗುಡ್ ಟಚ್ ಬ್ಯಾಡ್ ಟಚ್ ಇನ್ ಲಿಟಲ್ ಡೀಟೇಲ್ ವೇ, ಇಷ್ಟು ಸಾಕಾಗಲ್ಲ. ಓಕೆ, ಸೊ ನಾವು ರೈಮ್ಸ್ ಅಲ್ಲಿ ಕೇಳ್ತೀವಿ ಚಿಕ್ಕ ಮಕ್ಕಳಿಗೆ, ಇಫ್ ಎನಿ ಒನ್ ಹ್ಯಾಸ್ ಅ ಟಚ್ ಆಫ್ ಪ್ರೈವೇಟ್ ಪಾರ್ಟ್ಸ್, ಇನ್ ಕೇಸ್ ಯು ಆರ್ ಅನ್ಕಂಫರ್ಟೇಬಲ್, ಮೆನ್ಷನ್ ಟು ಯೋರ್ ಮಾಮಿ, ಮೆನ್ಷನ್ ಟು ಯೋರ್ ಡ್ಯಾಡಿ, ಮೆನ್ಷನ್ ಟು ಯೋರ್ ಟೀಚರ್. ಅಂದ್ರೆ ನಿಮ್ಗೆ ಆ ತರ ಡಿಸ್ಕಂಫರ್ಟ್ ಆಗುವಾಗ ಅಲರ್ಟ್ ಆಗಿರಿ, ನೀವು ನಿಮ್ಮ ತಂದೆ ತಾಯಿಗೆ ಇಲ್ಲಾಂದ್ರೆ ಟೀಚರಿಗೆ ನೀವು ಹೇಳ್ಬೇಕಂತ ಹೇಳ್ತೀವಿ. ಸೊ ಸೇಮ್ ಥಿಂಗ್ ಒಂದು 5th ಇಂದ 7th ಗೆ ಸಹ ಅವರಿಗೆ ಸಹ ನೀವು ಹೇಳ್ಬೇಕು, ನಿಮ್ಗೆ ಯಾವಾಗ ಇದು ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಅಲ್ಲಿ ಡಿಫ್ರೆನ್ಸ್ ನಿಮ್ಗೆ ನೀವು ಹೇಳ್ತೀರಾ. ಸೊ ಇಲ್ಲಿ ಏನಾಗ್ತದೆ, ಆಪೋಸಿಟ್ ಜೆಂಡರ್, ಈಗ ಆಫ್ಟರ್ ಸರ್ಟನ್ ಏಜ್, ಈವನ್ ನಿಮ್ಮ ತಂದೆ ತಾಯಿ ಕೂಡ, ಈಗ ನೀವು ತಂದೆ ಹೆಣ್ಣು ಮಕ್ಕಳಿಗೆ ಬ್ಯಾಡ್ ಟಚ್ ಮಾಡಬಾರ್ದು ವಿತೌಟ್ ಎನಿ ಕನ್ಸರ್ನ್. ಈವನ್ ತಾಯಿ ಕೂಡ ಗಂಡು ಮಗುಗೆ ಬ್ಯಾಡ್ ಟಚ್ ಮಾಡಬಾರ್ದು ವಿತೌಟ್ ಎನಿ ಕನ್ಸರ್ನ್. ಓಕೆ, ಯಾಕಂದ್ರೆ ಅವ್ರದ್ದು ಬಾಡಿ ಆರ್ಗನ್ಸ್ ಚೇಂಜ್ ಆಗ್ತಾ ಇದೆ, ಡೆವಲಪ್ ಆಗ್ತಾ ಇದ್ದಾರೆ. ಓಕೆ, ಸೊ ನೀವು ಅದು ನಿಮ್ಮ ಸ್ಕೂಲಲ್ಲಿ ಶಿಕ್ಷಣ ಕೊಡಬೇಕು. ಮತ್ತೆ ಬರ್ತಾರೆ ಹೈಸ್ಕೂಲ್ನವರು, PUC-ನವರು. ಓಕೆ, ಸೊ ಈ ಹೈಸ್ಕೂಲ್ನಲ್ಲಿ ನಾವು ಸ್ವಲ್ಪ ಡಿಟೇಲ್ ಆಗಿ, ಇದು ಎಲ್ಲರಿಗೂ ಗೊತ್ತಿದೆ, ಈಗ ಬ್ಯಾಡ್ ಟಚ್ ಏನು ಗುಡ್ ಟಚ್ ಏನು ಅಂತ ಹೈಸ್ಕೂಲ್ ಮಕ್ಕಳಿಗೆ ಗೊತ್ತಿದೆ. ಓಕೆ, ಬಟ್ ಇಲ್ಲಿ ಏನಾಗ್ತದೆ, ನೀವು ಸ್ವಲ್ಪ ಎಜುಕೇಶನ್ ಅವರಿಗೆ ಇನ್ನೂ ಜಾಸ್ತಿ ಕೊಡ್ಬೇಕಾಗ್ತದೆ. ಸೊ ನೀವು ನಿಮ್ಮ ಹೆಲ್ತ್ ಕೇರ್ ಅಲ್ಲಿ ಒಂದು ಮೀಟಿಂಗ್, ಒಂದು ಸೆಮಿನಾರ್ ಅನ್ನು ನಡೆಸಿರಿ. ಓಕೆ, ಅದು ಹೇಗೆ ಮಕ್ಕಳಿಗೆ ಆ ಮೆಸೇಜ್ ಅನ್ನು ತಲುಪುತ್ತದೆ. ಈಗ ಹೈಸ್ಕೂಲ್ ನಲ್ಲಿ ಏನಾಗ್ತದೆ, ಈಗ ಅವರಿಗೆ ಪ್ಯೂಬರ್ಟಿ ಅಟೆಂಡ್ ಆಗಿದೆ, ಸೊ ಅವ್ರದ್ದು ಬಾಡಿ ಹೇಗೆ ಅವರಿಗೆ ಆಂಕ್ಷಿಯಸ್ ಮಾಡುತ್ತೆ ಅಂದ್ರೆ ಸಮಥಿಂಗ್ ನ್ಯೂ, ಅವ್ರದ್ದು ಹಾರ್ಮೋನ್ಸ್ ಅಲ್ಲಿ ಏರ್ಪೇರ್ ಆಗೋದು. ಓಕೆ, ಆ ಹಾರ್ಮೋನ್ಸ್ ಎಂಗ್ಸೈಟಿ ಹೇಗೆ ಟ್ಯಾಕಲ್ ಮಾಡೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಕೆಲವೊಮ್ಮೆ ಸಮಥಿಂಗ್ ನ್ಯೂ ಫೀಲಿಂಗ್ಸ್ ಅವರಿಗೆ ಬರ್ತದೆ, ಫಿಮೇಲ್ಸಿಗೆ ಇರ್ಲಿ ಬಾಯ್ಸಿಗೆ ಸಹ ಇರ್ಲಿ, ಗಂಡು ಮಕ್ಕಳಿಗೆ ಸಹ ಇರ್ಲಿ. ಸೊ ಅವ್ರು ಏನಾಗ್ತದೆ, ಹೊಸ ಹೊಸ ಥಿಂಗ್ಸ್ ಎಕ್ಸ್ಪ್ಲೋರ್ ಮಾಡ್ತಾರೆ ಅವ್ರದ್ದೇ ಬಾಡಿ. ಸೊ ಅವ್ರು ಬೇರೆಯವರಿಗೆ ಸಂಪರ್ಕ ಮಾಡೋದು ರೀತಿ ಬದಲಾವಣೆ ಆಗ್ತದೆ, ಬೇರೆಯವರಿಗೆ ನೋಡೋದು ರೀತಿ ಬದಲಾಗ್ತದೆ. ಸೊ ನೀವು ಎಜುಕೇಶನ್ ಸರಿಯಾಗಿ ಕೊಟ್ರೆ, ಓಕೆ, ಹೆಣ್ಣು ಮಕ್ಕಳಿಗೆ ಇರ್ಲಿ ಗಂಡು ಮಕ್ಕಳಿಗೆ ಪ್ರಾಬ್ಲಮ್ಸ್ ಉಂಟಾಗೋದಿಲ್ಲ. ಇಲ್ಲದಿದ್ರೆ ಅವ್ರು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ತಪ್ಪು ಕೂಡ ಮಾಡಬಹುದು. ಓಕೆ, ಸೊ ಇಲ್ಲಿ ನಾವು 8th ಇಂದ 10th ಗೆ ನಾವು PUC ತನಕ ಅಂತ ಇಟ್ಕೊಳ್ಳಿ, ಟೀನೇಜರ್ಸ್. ಓಕೆ, 13 to 18
ಸೊ ಇಲ್ಲಿ ಅವ್ರದ್ದು ತುಂಬಾ ಆಂಕ್ಷಿಯಸ್ ಮೈಂಡ್ ಇರುವಾಗ ನೀವು ಸರಿಯಾಗಿ ಎಜುಕೇಶನ್ ಕೊಟ್ರೆ, ಸೊ ಇಲ್ಲಿ ನಾನು ಹೇಳೋದು ಗುಡ್ ಟಚ್ ಬ್ಯಾಡ್ ಟಚ್ ಗಿಂತ ಸ್ವಲ್ಪ ಮೇಲೆ. ಓಕೆ, ಸೊ ಇಟ್ ಕ್ಯಾನ್ ಬಿ ಸೆಕ್ಸ್ ಎಜುಕೇಶನ್. ನಾವು ಈಗ ಸೆಕ್ಸ್ ಅಂತ ಹೇಳುವಾಗಲೇ ಗಾಬರಿ ಪಡ್ತೀರಾ, ಆಂಕ್ಷಿಯಸ್, ಮಾತಾಡುವವರೆಗೆ ಸ್ವಲ್ಪ ಆಂಗ್ಸೈಟಿ ಆಗುತ್ತೆ. ಸೊ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಅವರಿಗೆ ಗೊತ್ತಿದೆ ಈ ಹೇಗೆ ಟ್ಯಾಕಲ್ ಮಾಡ್ಬೇಕಂತ. ಸೊ ಅವರಿಗೆ ಕರೆಸಿ, ಈಗ ನಾವು 8th ಸ್ಟ್ಯಾಂಡರ್ಡ್ ಇಂದ PUC ತನಕ ಅವರಿಗೆ ಸೆಮಿನಾರ್ ಮಾಡುವಾಗ ಯೂಶ್ವಲಿ ಫೀಮೇಲ್ಸಿಗೆ ಸಪ್ರೇಟ್, ಮೇಲ್ಸಿಗೆ ಸಪ್ರೇಟ್ ಡಿಸ್ಕಷನ್ ನಡಿಬೇಕು, ಒಟ್ಟಿಗೆ ಅಲ್ಲ. ಓಕೆ, ಅಲ್ಲಿ ಬುಲ್ಲಿಂಗ್ ಆಗ್ಬಹುದು, ಯಾಕಂದ್ರೆ ಆಂಗ್ಸೈಟಿ ಕೂಡ ಆಗ್ಬಹುದು. ಅವರು ಅವ್ರ ಮನಸ್ಸಲ್ಲಿ ಏನ್ ಕ್ವೆಶನ್ಸ್ ಇದೆ ಅವ್ರು ಕೇಳುದಿಲ್ಲ ಅವಾಗ. ಸೊ ಅವ್ರಿಗೆ ಸಪ್ರೇಟ್ ಆಗಿ ಸೆಕ್ಷನ್ಸ್ ಮಾಡಿ ಅವ್ರದ್ದು ಚೇಂಜಸ್ ಆಗುದು, ಅವ್ರದ್ದು ಮನಸ್ಸಲ್ಲಿ ಏನಿದೆ, ಅವ್ರದ್ದು ಬಾಡಿ ಏನ್ ಚೇಂಜಸ್ ಆಗ್ತದೆ ಅವ್ರಿಗೆ ತಿಳಿಸಿರಿ. ಓಕೆ, ಸೊ ಅವ್ರಿಗೆ ಗೊತ್ತಾಗುತ್ತೆ. ಈವನ್ ಬಾಯ್ಸಿಗೆ ಕೂಡ ಅವರಿಗೆ ಸಹ ಹಾರ್ಮೋನಲ್ಲಿ ಏರ್ಪೇರ್ ಆಗುತ್ತೆ, ಸಮಥಿಂಗ್ ನ್ಯೂ ಇಸ್ ಇಂಟ್ರೊಡ್ಯೂಸ್ಡ್ ಇನ್ ದಿಯರ್ ಬಾಡಿ. ಸೊ ಅವರಿಗೆ ಅದು ಗೊತ್ತಾಗೋದಿಲ್ಲ. ಓಕೆ, ಸೊ ನೀವು ಎಜುಕೇಶನ್ ಕೊಡಬೇಕಾಗ್ತದೆ. ಸೊ ದೇ ವಿಲ್ ನೋ ವೇರ್ ದೇ ಆರ್ ರೈಟ್. ಓಕೆ, ಸೊ ಇದು ಫಿಮೇಲ್ಸಿಗೆ ಲೇಡಿ ಡಾಕ್ಟರ್ ಹೋಗ್ಬೇಕು, ಮೇಲ್ಸಿಗೆ ಜೆಂಟ್ಸ್ ಡಾಕ್ಟರ್ ಹೋಗಿ ಅವ್ರದ್ದು ಏನ್ ಆಂಗ್ಸೈಟಿ ಕ್ವೆಶನ್ಸ್ ಇದೆ, ಅವರಿಗೆ ಏನ್ ಡೌಟ್ಸ್ ಇದೆ, ಓಕೆ, ಅದು ಅವರಿಗೆ ಕ್ಲಿಯರ್ ಮಾಡಿ ಕೊಡ್ಬೇಕು. ಓಕೆ, ಸೊ ಇದು ಇದೆ ಒಂದು ಏಜ್ ಗ್ರೂಪ್ ಅಲ್ಲಿ. ಮತ್ತೆ ಇಷ್ಟು ಮಾತ್ರ ಅಲ್ಲ, ಈಗ ಕೆಲವರಿಗೆ ಮದ್ವೆ ಆಗ್ಲಿಕ್ಕೆ ಹೋಗ್ತಾರೆ 18-19 ಇಯರ್ಸ್ ಆದ್ಮೇಲೆ, ಕೆಲವರಿಗೆ ಬೇಗ ಮದ್ವೆ ಕೂಡ ಮಾಡ್ತಾರೆ. ಸೊ ಒಂದು ಕೇಸ್ ನಾನು ಡಿಸ್ಕಸ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಒಂದು 15-16 ಇಯರ್ಸ್ ಮುಂಚೆ ಒಂದು ಕೇಸ್ ಇತ್ತು. ಹೊಸ ದಂಪತಿಗಳು ಮದ್ವೆ ಆಗಿ ಬಂದಿದ್ದಾರೆ ನನ್ನ ಕ್ಲಿನಿಕ್ಗೆ. ಮದ್ವೆ ಆಗಿ 2 ದಿನ ಆಯ್ತು. ಸೊ ಅವ್ರು ಏನ್ ಓಪನ್ ಮಾಡ್ತಾ ಇಲ್ಲ, ಏನ್ ಮಾತಾಡ್ತಾ ಇಲ್ಲ. ನನ್ನ ಹತ್ರ ಕೇಸ್ ಶೀಟ್ ಬಂತು, ಹೆಸರು ನೋಡಿದೆ, ಅದರಲ್ಲಿ ಪ್ರಾಬ್ಲಮ್ ಏನಂತ ಪರ್ಸನಲ್ ಅಂತ ಇತ್ತು. ಸೊ ಈ ಪರ್ಸನಲ್ ಅಂತ ಹೇಳುವಾಗ ನಮ್ಗೆ ಗೊತ್ತಾಯ್ತು, ಓಕೆ, ಏನೋ ಒಂದು ಪರ್ಸನಲ್ ಥಿಂಗ್ಸ್ ಆಗಿದೆ. ಸೊ ನಾನು ಸುಮ್ಮನೆ ಕೂತಿದ್ದೀನಿ, ಅವ್ರು ಕೂಡ ಆಪೋಸಿಟ್ ಅಲ್ಲಿ ಸುಮ್ಮನೆ ಕೂತಿದ್ದಾರೆ. ಯಾರು ಏನ್ ಹೇಳ್ತಾ ಇಲ್ಲ, ಗಂಡಸು ಅಂದ್ರೆ ಹಸ್ಬೆಂಡ್ ಹಾಕಿದ್ದು, ಅವ್ರು ಸುಮ್ಮನೆ ಅಳ್ತಾ ಇದ್ದಾರೆ. ಮತ್ತೆ ಆ ಲೇಡಿ ಫುಲ್ ಸ್ಟೇರಿಂಗ್ ಅಲ್ಲಿ ನನಗೆ ನೋಡ್ತಾ ಇದ್ದಾರೆ. ಶಿ ಇಸ್ ಇನ್ ಶಾಕ್ ಕಂಡೀಷನ್. ಸೊ ಇಲ್ಲಿ ಏನಾಯ್ತು, ಮದ್ವೆ ಆಗಿ 2 ದಿನ ಆಯ್ತು. ಸೊ ಅವರು ಏನು ಶಾರೀರಿಕ ಸಂಬಂಧ ಮಾಡ್ಬೇಕಿತ್ತು, ಅವರು ಮಾಡ್ಲಿಲ್ಲ 2 days. 3rd day ಏನ್ ಮಾಡಿದ್ದಾರೆ ಅಂದ್ರೆ ಹಸ್ಬೆಂಡ್ ಅಕ್ಕಿಗೆ ಮುಟ್ಟಿದ್ದಾರೆ. ಓಕೆ, ಮುಟ್ಟುವಾಗ ನಿದ್ದೆಯಲ್ಲಿ ಇದ್ರು ಅವರು. ಸೊ ಅದು ಅವರಿಗೆ ಡಿಸ್ಕಂಫರ್ಟ್ ಆಯ್ತು. ಓಕೆ, ಸೊ ಇನ್ ಶಾಕ್ ಅವರು ದೂಡಿದ್ದಾರೆ. ದಿಸ್ ಇಸ್ ಅ ನಾರ್ಮಲ್ ರೆಸ್ಪಾನ್ಸ್, ಯಾಕಂದ್ರೆ ನಿದ್ದೆಯಲ್ಲಿ ತರ ಆಯ್ತು, ವಿದೌಟ್ ಕನ್ಸರ್ನ್ ಟಚ್ ಮಾಡಿದ್ದಾರೆ. ಸೊ ಶಿ ಪುಷ್ಡ್, ಅದು ಹಸ್ಬೆಂಡೇ ಇರ್ಲಿ. ಓಕೆ, ಬಟ್ ಆ ರೆಸ್ಪಾನ್ಸ್ ಬಾಡಿ ಹಾಗೆ ಕೊಡುತ್ತೆ. ಓಕೆ, ಇಮಿಡಿಯೇಟ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಮತ್ತೇನಾಯ್ತು, ಅವ್ರು ಏನ್ ಮಾಡ್ಲಿಲ್ಲ ಗಂಡಸು. ನೆಕ್ಸ್ಟ್ ಡೇ ಡಾಕ್ಟರ್ ಹತ್ರ ಬಂದ್ರು. ಓಕೆ, ಸೊ ನನ್ನ ಹತ್ರ ಬರುವಾಗ ಅವ್ರು ಶಾಕ್ ಕಂಡೀಷನ್ ಅಲ್ಲಿ ಲೇಡಿ ಇದ್ರು, ಅವರು ಅಳ್ತಾ ಇದ್ರು, ಯಾಕಂದ್ರೆ ಅದು ಏನೋ ಒಂದು ಮಿಸ್ಟೇಕ್ ಆಯ್ತು ಅಂತ. ಸೊ ಆ ದಿನ ನಾನು ಜಾಸ್ತಿ ಮಾತಾಡ್ಲಿಲ್ಲ, ಯಾಕಂದ್ರೆ ಅವರು ಜಾಸ್ತಿ ಓಪನ್ ಆಗ್ತಾ ಇಲ್ಲ. ಇಷ್ಟೇ ಆ ಜೆಂಟ್ಸ್ ಅಂತ ಅವರು ಹೇಳಿದ್ರು, ಈ ತರ ಒಂದ್ ಸಿಚುವೇಶನ್ ಆಯ್ತು, ನಾನು ಸಾರಿ ಅಂತ ಹೇಳಿದ್ದೀನಿ, ಬಟ್ ಅವರು ಈ ಶಾಕ್ ಇಂದ ಹೊರಗಡೆ ಬರ್ತಾ ಇಲ್ಲ, ಡಾಕ್ಟರ್ ಏನಾದ್ರು ಮಾಡಿ. ಓಕೆ, ಸೊ ನಾನು ಏನ್ ಹೇಳಿದೆ, ನನ್ನ ಹತ್ರ ಎಕೋನೈಟ್ 1 ml ಇತ್ತು, ನಾನು 1 dose ಹಾಕಿದ್ದು ಬಾಯಲ್ಲಿ ಹಾಕಿದ್ದೀನಿ. ಯಾಕಂದ್ರೆ ಮನೆಗೆ ಹೋಗಿ ತಗೊಳ್ಳಿ ಅಂತ ಹೇಳಿದ್ರೆ ಅವ್ರು ತಗೊಳ್ಳಲ್ಲ, ಬಿಕಾಸ್ ಶಿ ಇಸ್ ಇನ್ ದ ಶಾಕ್. ಓಕೆ, ಸೊ ನೆಕ್ಸ್ಟ್ 10 o'clock ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಡೇ ಬರುವಾಗ ಅವ್ರು ಜಸ್ಟ್ ಒಂದು ಸ್ಮೈಲ್ ಕೊಟ್ರು. ದಟ್ ಮೀನ್ಸ್ ಓಕೆ, ಶಿ ಇಸ್ ಲಿಟಲ್ ಬೆಟರ್ ಫ್ರಮ್ ದಿ ಶಾಕ್ ಅಂತ ಆಯ್ತು. ಸೊ ಅಲ್ಲಿ ಮತ್ತೆ ನಾನು ಹೇಳಿದೆ, ತಿಂಡಿ ಮಾಡಿದ್ರೆ ಒಂದು ಜಸ್ಟ್ ಕ್ಯಾಶುವಲ್ ಟಾಕ್ ಮಾಡಿದೆ, ಅವ್ರು ಅಷ್ಟು ಓಪನ್ ಅಪ್ ಮಾಡಲಿಲ್ಲ. ಸೊ ನಾನು ಇನ್ನೊಂದು ಡೋಸ್ ಆಫ್ ಎಕೋನೈಟ್ 1 ml ಕೊಟ್ಟೆ. ನೆಕ್ಸ್ಟ್ ಡೇ ಪುನಃ ಬನ್ನಿ ಅಂತ. ಸೊ ನೆಕ್ಸ್ಟ್ ಡೇ ಅವ್ರು ಪುನಃ ಬರುವಾಗ ಆ ಫೀಮೇಲ್ ಅವಾಗ ಓಪನ್ ಅಪ್ ಮಾಡಿದ್ರು. ನಾವು ಇಂಡಿಯನ್ ಫೀಮೇಲ್ಸ್ಗೆ ಯಾವಾಗ್ಲೂ ನಮ್ಮ ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಬಾರ್ದಂತ ನಾವು ಸುರಕ್ಷವಾಗಿ ಇಡ್ತೀವಿ. ಓಕೆ, ನಮ್ಗೆ ಅದು ಡಿಸ್ಕಂಫರ್ಟ್ ಆಗ್ತದೆ ಯಾರಾದ್ರೂ. ಸೊ ನನ್ಗೆ ಪ್ರೊಸೀಜರ್ ಗೊತ್ತಿಲ್ಲ, ಮದ್ವೆ ಆದ್ಮೇಲೆ ಮಕ್ಕಳಾಗ್ತಾರೆ ಅಂತ ಗೊತ್ತಿದೆ, ಬಟ್ ಮಕ್ಕಳು ಹೇಗೆ ಆಗ್ತಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನ್ಗೆ ನನ್ನ ದೊಡ್ಡವರು ಹೇಳಲಿಲ್ಲ, ಅವರೆಷ್ಟು ಶಾಲೆ ಓದಿದಾರೆ ಅಂತ ನಾನು ಕೇಳಲಿಕ್ಕೆ ಹೋಗ್ಲಿಲ್ಲ, ಬಟ್ ನನ್ನ ದೊಡ್ಡವರು ನನ್ಗೆ ತಿಳಿಸ್ಲಿಲ್ಲ ಇದ್ರ ಬಗ್ಗೆ ಅಂತ ಹೇಳಿದ್ರು. ಓಕೆ, ಸೊ ಇಲ್ಲಿ ಏನಾಯ್ತು, ಅವರಿಗೆ ಮೆಥಡ್ ಆಫ್ ರಿಪ್ರೊಡಕ್ಷನ್ ಗೊತ್ತಿಲ್ಲ. ಓಕೆ, ಸೊ ಡೆಫಿನೆಟ್ಲಿ ಶಿ ವಿಲ್ ಬಿ ಇನ್ ಶಾಕ್. ಯಾರಾದ್ರೂ ರಾತ್ರಿ ನಿದ್ದೆಯಲ್ಲಿ ಈ ತರ ಮುಟ್ಟಿದ್ರೆ, ಹೌದಾ, ಇವನ್ ದೋ ಐ ಮ್ಯಾರಿಡ್, ಓಕೆ, ಕನ್ಸರ್ನ್ ಇಸ್ ರಿಕ್ವೈರ್ಡ್ ಇನ್ ದ ಇನಿಷಿಯಲ್ ಸ್ಟೇಜ್. ಯಾಕಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲಿ ನೀವು ಜಾಸ್ತಿ ಮಾತುಕತೆ ಇಲ್ಲ, ಸೊ ನಿಮ್ಗೆ ಡಿಸ್ಕಂಫರ್ಟ್ ಆಗ್ಬಹುದು. ಓಕೆ, ಸೊ ಈ ತರ ಇರುವಾಗ ನಿಮ್ಗೆ ಎಲ್ಲಿ ಮ್ಯಾರೇಜ್ ಪ್ರಿಪರೇಷನ್ ಶಿಬಿರ ಮಾಡ್ಲಿಲ್ಲದಿದ್ರೆ, ಓಕೆ, ನೀವು ಮ್ಯಾರೇಜ್ಗಿಂತ ಮುಂಚೆ ಬೇಕಾದ್ರೆ ನಿಮ್ಮ ಡಾಕ್ಟರ್ ಅನ್ನು, ಫ್ಯಾಮಿಲಿ ಫಿಸಿಷಿಯನ್
ಓಕೆ, ಇಲ್ಲಾಂದ್ರೆ ಗೈನಕಾಲಜಿಸ್ಟ್ ಹತ್ರ ಹೋಗಿ ಇದ್ರ ಬಗ್ಗೆ ಡಿಟೇಲ್ ಆಗಿ ಸ್ವಲ್ಪ ಮಾತಾಡಬೇಕು. ಮೆಥಡ್ ಆಫ್ ರಿಪ್ರೊಡಕ್ಷನ್ ಹೇಗೆ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಓಕೆ, ಈಗ ಒಂದು ಇನ್ಸಿಡೆಂಟ್ ಆಯ್ತು. ಓಕೆ, ಸೊ ನಾವು ಚಿಕ್ಕ ಮಕ್ಕಳಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಮಾತಾಡುವಾಗ ಫಸ್ಟ್ ನಾವೇನ್ ಹೇಳ್ಬೇಕು, ಯಾವಾಗ ನಿಮ್ಗೆ ಬ್ಯಾಡ್ ಟಚ್ ಅಂತ ಅನ್ನಿಸ್ತದೆ ನಿಮ್ಮ ಪೇರೆಂಟ್ಸಿಗೆ ಇಲ್ಲದ್ರೆ ನಿಮ್ಮ ಸ್ಕೂಲಲ್ಲಿ ನೀವು ಹೇಳಬೇಕು ಅಲ್ವಾ, ತಿಳಿಸ್ಬೇಕು. ದಟ್ ಈಸ್ ಅ ಫಸ್ಟ್ ರೆಸ್ಪಾನ್ಸ್. ಅದು ಬ್ಯಾಡ್ ಅಂತ ಹೇಳಿದ ತಕ್ಷಣ ನೀವು ಅದು ತಿಳಿಸ್ಬೇಕು. ಸೊ ಅಲ್ಲಿ ಲೋಕಲ್ ಅಲ್ಲಿ ಅವ್ರು ಕರೆಕ್ಟ್ ಮಾಡ್ತಾರೆ, ಸ್ಕೂಲಲ್ಲಿ ಆದ್ರೆ ಅವರು ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ, ಅವರು ಸಾಲ್ವ್ ಮಾಡ್ತಾರೆ. ಸೊ ಬರೋ ದಿವಸ ಆ ಮಗು ಸ್ಕೂಲಿಗೆ ಬರಬೇಕು, ಭಯ ಪಡಬಾರ್ದು. ಓಕೆ, ತಪ್ಪು ದಾರಿಗೆ ಹೋಗ್ಬಾರ್ದು, ಯಾರೋ ಇರ್ಲಿ, ಅದು ಒಂದು ಗಂಡು ಮಗು ಇರ್ಲಿ, ಅದು ಒಂದು ಹೆಣ್ಣು ಮಗು, ಜೆಂಡರ್ ಇಕ್ವಾಲಿಟಿ. ಓಕೆ, ಸೊ ಈಗ 5th ಸ್ಟ್ಯಾಂಡರ್ಡ್ ಅಂತ 7th ಕೂಡ ಹಾಗೆ. ಈಗ ಏನಾಯ್ತು, ಕೆಲವೊಮ್ಮೆ ಏನಾಗ್ತದೆ ಈ ಫೇಸ್ ಅಲ್ಲಿ ಅವ್ರದ್ದು ಬಾಡಿಯಲ್ಲಿ ಸ್ವಲ್ಪ ಪ್ಯೂಬರ್ಟಿ ಅಟೆಂಡ್ ಆಗುವಾಗ ಚೇಂಜಸ್ ಕಾಣ್ತದೆ. ಸೊ ಈ ಪ್ರಾಬ್ಲಮ್ಸ್ ಜಾಸ್ತಿ ಉಂಟಾಗ್ತದೆ. ಸೊ ಮಗುಗೆ ಸಹ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ಟ್ಯಾಕಲ್ ಮಾಡೋದಂದ್ರೆ. ಈಗ ಮನೆಯಲ್ಲಿ ನಿಮ್ಗೆ ಕೆಲವೊಮ್ಮೆ ಪ್ರಾಬ್ಲಮ್ಸ್, ನಿಮ್ಗೆ ರಿಲೇಟಿವ್ಸ್ ಮಧ್ಯದಲ್ಲಿ ಕೆಲವೊಮ್ಮೆ ಈವನ್ ಪೇರೆಂಟ್ಸ್ ಕೂಡ ಅಬ್ಯೂಸ್ ಮಾಡ್ತಾರೆ ತಮ್ಮ ಮಕ್ಕಳಿಗೆ, ಬಿಕಾಸ್ ಅವ್ರದ್ದು ಮನಸ್ಥಿತಿ ಬೇರೆನೇ ಇದೆ. ಓಕೆ, ಅವ್ರು ಯಾವ ಕಂಡೀಷನ್ ಅಲ್ಲಿ ಇಲ್ಲ. ಸೊ ಅದು ಲವ್ ಕೆಲವೊಮ್ಮೆ ಲಸ್ಟಿಗೆ ಸಹ ಕೂಡ ಕನ್ವರ್ಟ್ ಆಗ್ತದೆ. ಸೊ ಅವಾಗ ಮಗು ಯಾರಿಗೆ ಹೇಳ್ಬೇಕು, ತಾಯಿಗೆ ಹೇಳಲಿಕ್ಕಾಗಲ್ಲ, ತಾಯಿ ನಮ್ ತರ ಇಲ್ವೋ ಅದು ಬೇರೆ ವಿಷಯ. ಓಕೆ, ಸೊ ಈ ತರ ಇರುವಾಗ ಮಗು ತಮ್ಮ ಶಾಲೆಯಲ್ಲಿ ಹೇಳ್ಕೊಳ್ಳಿ, ಈ ತರ ಬ್ಯಾಡ್ ಟಚ್ ಮನೆಯಲ್ಲಿ ನಡೀತಾ ಇದೆ, ಟೀಚರ್ ಏನ್ ಮಾಡ್ಬೇಕು ಹೇಳ್ಬೇಕು. ಓಕೆ, ಇಲ್ಲದಿದ್ರೆ ನಿಮ್ಗೆ ಆಗುದಿಲ್ವದಿಲ್ಲ ಹೇಳಿ, ನನ್ಗೆ ಹೊಟ್ಟೆ ನೋವಿದೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ ಹೇಳಿ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ನೀವು ಬಿಡಿಸಿ ಹೇಳಿ ಏನೆಲ್ಲ ಮನೆಯಲ್ಲಿ ಆಗ್ತದೆ. ಫಸ್ಟ್ ನೀವು ಆ ಸಿಚುವೇಶನ್ ಮೇಕ್ ಅ ನಾಯ್ಸ್. ಓಕೆ, ಅಲರ್ಟ್ ಮಾಡಿ, ಈ ತರ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಡೋಂಟ್ ಸಿಂಪ್ಲಿ ಸಫರ್. ಈಗ ನಾವು ಪ್ರೈವೇಟ್, ಈಗ ದಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಅಡಲ್ಟ್ ಏಜ್, ಟೀನೇಜ್ ಕೂಡ ಹೀಗೆ. ಈ ತರ ನಿಮ್ಗೆ ಪ್ರಾಬ್ಲಮ್ಸ್ ಕಾಣ್ತಾ ಇದ್ರೆ ಫಸ್ಟ್ ನೀವು ಮನೆಯಲ್ಲಿ ತಿಳಿಸಿರಿ. ಮನೆಯಲ್ಲಿ ನಿಮ್ಗೆ ಆಗುದಿಲ್ಲ ಅಂತ ಹೇಳಿದ್ರೆ ಶಾಲೆಗೆ ತಿಳಿಸಿರಿ. ಶಾಲೆಯಲ್ಲಿ ನಿಮ್ಗೆ ಬೆನಿಫಿಟ್ ಸಿಗ್ತಾ, ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ, ಡಾಕ್ಟರ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು. ಓಕೆ, ವಿಲ್ ಗೈಡ್ ಯು ಹೌ ಟು ಡೀಲ್ ವಿತ್ ಇಟ್. ಓಕೆ, ಸೊ ಈಗ ಈ ತರ ಈಗ ಒಂದು ಇನ್ಸಿಡೆಂಟ್ ಆಯ್ತು ಕೇರಳದಲ್ಲಿ, ಒಂದು ಸ್ಟೇಟ್ ಅಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗುವಾಗ ಯೂಶುವಲಿ ಓಕೆ ಅಸಾಲ್ಟ್ ಆಯ್ತು. ಓಕೆ, ಒಂದು ಬ್ಯಾಡ್ ಟಚ್ ರೀತಿಯಲ್ಲಿ ಅವರಿಗೆ ಮುಟ್ಟಿದ್ದಾರೆ. ಓಕೆ, ಸೊ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗುವಾಗ ನಾವು ಬಸ್ಸಲ್ಲಿ ಮುಂದೆದು ತುಂಬಾ ಸುಮಾರು ಒಂದು ಸೀಟ್ಗಳು ಸ್ತ್ರೀಯರಿಗೆ ಅಂತಾನೆ ಕೊಟ್ಟಿದ್ದಾರೆ, ಮಹಿಳೆಯರಿಗೆ ಮೀಸಲಾಗಿದೆ ಅಂತ ಹಾಕಿದ್ದಾರೆ. ಓಕೆ, ಸೊ ಮಹಿಳೆಯರು ಜಾಸ್ತಿ ಆ ಸ್ಟೇಷನ್ ಅಲ್ಲಿ ಆ ಮುಂದೆದು ಭಾಗದಲ್ಲಿ ನಿಲ್ಬೇಕು. ಓಕೆ, ಅಕಸ್ಮಾತ್ ರಶ್ ಇದ್ರೆ ಓಕೆ. ಈಗ ನಾವು ನಿಲ್ಲುವಾಗ ನಾವು ಯೂಶುವಲಿ ಈ ಪೊಸಿಷನ್ ಅಲ್ಲಿ ನಿಲ್ತೀವಿ, ಸೀಟಿಗೆ ಇಟ್ಕೊಂಡು ನಿಲ್ತೀವಿ. ಸೊ ಸಡನ್ ಬ್ರೇಕ್ ಹಾಕುವಾಗ ಸೊ ನಮ್ಗೆ ಜಾಸ್ತಿ ಸಿಗೋದು ಯಾವುದು, ಓಕೆ, ಭುಜ ಬೆನ್ನು ಸಿಗ್ತದೆ. ಬಟ್ ಕೆಲವೊಮ್ಮೆ ಓಕೆ ನೀವು ಮಾತಾಡ್ತಾ ಇದ್ದೀರಾ ಈ ತರ, ಓಕೆ, ಸೊ ನಿಮ್ಮ ಫ್ರಂಟ್ ಚೆಸ್ಟ್ ಅನ್ನು ಎಕ್ಸ್ಪೋಸ್ ಆಗ್ಬಹುದು ಹಿಂದೆ ಇದ್ದ ಆಪೋಸಿಟ್ ಜೆಂಡರ್ ಅನ್ನು. ಓಕೆ, ಸೊ ಅದು ಸ್ವಲ್ಪ ರಬ್ ಆಯ್ತು ಫಸ್ಟ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಕ್ಯಾನ್ ಬಿ knowingly or unknowingly, but usually unknowingly ಇರ್ತದೆ in the crowded buses. Okay, but second time ಆಯ್ತು. ಓಕೆ, ಮೇಕ್ ಅ ನಾಯ್ಸ್, ಅಲರ್ಟ್ ಮಾಡಿ, ಯಾಕೆ ಸರಿಯಾಗಿ ನಿಲ್ಲಿಕ್ಕಾಗಲ್ವಾ ಅಂತ ಬೈರಿ. ಓಕೆ, ಸೊ ದ ರೆಸ್ಪಾನ್ಸ್, ಎವ್ರಿ ಆಕ್ಷನ್ ಆಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್. ಸೊ ಆಪೋಸಿಟ್ ರಿಯಾಕ್ಷನ್ ನಿಮ್ದು ಕೊಡಿ. ಓಕೆ, ಸೊ ಅವಾಗ ಏನಾಗ್ತದೆ, ಆ ಪರ್ಸನ್ ಗೊತ್ತಾಗುತ್ತೆ, ಇವರಿಗೆ ಗೊತ್ತಾಯ್ತು ಅಲರ್ಟ್ ಇದ್ದಾರೆ, ಅವ್ರು ಸಹ ಅಲರ್ಟ್ ಆಗ್ತಾರೆ. ಓಕೆ, ವಿಕ್ಟಿಮ್ ಕೂಡ ಅಲರ್ಟ್ ಇರ್ತಾರೆ, ಅಕ್ಕಪಕ್ಕ ಜನರು ಕೂಡ ಅಲರ್ಟ್ ಆಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಇದು ಆಗೋದಿಲ್ಲ. ಬಟ್ ನೀವು ಸುಮ್ಮನೆ ನೀವು ರಿಯಾಕ್ಷನ್ ತಗೊಂಡಿದ್ದೀರಾ. ಓಕೆ, ನೀವು ಮೊಬೈಲ್ ಇಟ್ಕೊಂಡು ಸೈಲೆಂಟ್ ರಿಯಾಕ್ಷನ್ ಕೊಟ್ಟಿದ್ದೀರಾ ಇಲ್ಲಿ. ಓಕೆ, ನೀವು ಅದರ ಬಗ್ಗೆ ನೀವು ನಾಯ್ಸ್ ಆಗಿ ಮಾಡ್ಲಿಲ್ಲ, ಸೈಲೆಂಟ್ ರಿಯಾಕ್ಷನ್ ಕೊಡ್ತಾರೆ. ಸೊ ನಿಮ್ಮ ಮೈಂಡ್ ನಲ್ಲಿ ಓಕೆ ನಾನೀಗ ತೋರಿಸ್ತೀನಿ ಅವರಿಗೆ, ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಬರ್ಲಿ ಈಗ. ಓಕೆ, ಸೊ ಐ ವಿಲ್ ಶೂಟ್ ಇಟ್. ಸೊ ಇಲ್ಲಿ ಏನಾಯ್ತು, ಆಪೋಸಿಟ್ ಜೆಂಡರ್ ಬಂದು ಪುನಃ ರಬ್ ಮಾಡ್ತಾರೆ. ಸೊ ರಬ್ ಮಾಡುವಾಗ ಅವ್ರದ್ದು ಮನಸ್ಸಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ. ಓಕೆ, ಈಗ ವಿಷಯ ತಿಳಿಸ್ಲಿಕ್ಕೆ ಅವರು ಮನುಷ್ಯ ಇಲ್ಲ ಕೂಡ, ಅವ್ರು ಸುಸೈಡ್ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಯ್ತು, ನಾವು ಅವ್ರದ್ದು ಸೈಕಾಲಜಿ ನಾವು ತಿಳಿಲಿಲ್ಲ, ಇಲ್ಲಿ ರಿಯಾಕ್ಷನ್ ಆಯ್ತು. ಅಲ್ಲಿ ಏನ್ ರಿಯಾಕ್ಷನ್ ಆಯ್ತು, ಮೋಸ್ಟ್ಲಿ ಅವ್ರು ಯೋಚನೆ ಮಾಡಿದ್ರೆ ಇವ್ರಿಗೆ ಗೊತ್ತಾಗ್ಲಿಲ್ವಾ, ಆರ್ ಶಿ ಇಸ್ ನಾಟ್ ರಿಯಾಕ್ಟಿಂಗ್, ಅದಕ್ಕೆ ಪುನಃ ಮಾಡಿದ್ರೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಜಡ್ಜ್ಮೆಂಟ್ ಮಾಡೋದು ಸರಿ ಅಲ್ಲ ಈ ಸಿಚುವೇಶನ್, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಬ್ಯಾಡ್ ಟಚ್ ಹೇಗಾಯ್ತು, ಇಂಟೆನ್ಷನಲ್ ಆಯ್ತಾ ಅನ್ಇಂಟೆನ್ಷನಲ್ ಆಯ್ತು. ಓಕೆ, ಸೊ ಇಲ್ಲಿ ಜಡ್ಜ್ಮೆಂಟ್ ಏನಾಗ್ಬೇಕಿತ್ತು, ಮಾಸ್ ಮೀಡಿಯಾದಲ್ಲಿ ಹಾಕುದಲ್ಲ,
ಓಕೆ, ಸೊ ನಿಮ್ಗೆ ತೊಂದರೆ ಆಯ್ತಾ, ಬ್ಯಾಡ್ ಟಚ್ ಆಯ್ತಾ, ಮೇಕ್ ಅ ನಾಯ್ಸ್. ಓಕೆ, ಅಲರ್ಟ್ ಮಾಡಿ ನಿಮ್ಮ ಅಕ್ಕಪಕ್ಕನವರಿಗೆ. ಡೆಫಿನೆಟ್ಲಿ ಅವರು ನಿಮ್ಗೆ ಸಹಾಯ ಮಾಡ್ತಾರೆ ಈ ಸಿಚುವೇಶನ್ ಅಲ್ಲಿ. ಫಸ್ಟ್ ನೀವು ಹೇಗೆ ಈ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ಅಂತ. ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಯ್ತು ಶಾರ್ಟ್ ಡಿಸ್ಟೆನ್ಸಿಗೆ. ಈಗ ನಾವು ಲಾಂಗ್ ಡಿಸ್ಟೆನ್ಸಿಗೆ ಹೋಗ್ತೀವಿ, ಕೆಲವೊಮ್ಮೆ ನಾವು ಮಂಗಳೂರು ಹೋಗ್ತೀವಿ, ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ರಿ, ಓವರ್ ನೈಟ್ ಜರ್ನಿ. ಓಕೆ, ನೀವು ಬಸ್ಸಲ್ಲಿ ಕೂತಿದ್ದೀರಾ. ಓಕೆ, ಸೊ ಬಸ್ಸಲ್ಲಿ ಕೂತ್ಕೊಳ್ಳುವಾಗ ಹಿಂದೆಯಿಂದ ಕೆಲವೊಮ್ಮೆ ಕೈ ಬರ್ತದೆ. ಓಕೆ, ಇದು ಜಾಸ್ತಿ ಸ್ಟೂಡೆಂಟ್ಸ್ ಎಲ್ಲ ಫೇಸ್ ಮಾಡಿರ್ತಾರೆ. ಓಕೆ, ಬಟ್ ಅವರಿಗೆ ಅಷ್ಟು ಹೇಗೆ ಟ್ಯಾಕಲ್ ಮಾಡೋದಂತ ಗೊತ್ತಾಗೋದಿಲ್ಲ. ಸೊ ಹಿಂದೆಯಿಂದ ಈ ತರ ಕೈ ಬಂದ್ರೆ ದಿಸ್ ಈಸ್ ಇಂಟೆನ್ಷನಲಿ, ದಿಸ್ ಇಸ್ ನಾಟ್ ಅನ್ಇಂಟೆನ್ಷನಲಿ. ಅದು ಫಸ್ಟ್ ಮೂಮೆಂಟ್ ಅಲ್ಲಿ ಇರಲಿ, ನೀವು ಸೆಕೆಂಡಿಗೆ ಟ್ರಯಲ್ ಅದು ಅಕಸ್ಮಾತ್ ಆಗಿದ್ದಲ್ಲ. ಓಕೆ, ಇಂಟೆನ್ಷನ್ ಟಚ್ ಈ ತರ ಆಗುವಾಗ ಹೋಗಿ ಕಂಡಕ್ಟರ್ ಇಲ್ಲದ್ರೆ ಡ್ರೈವರಿಗೆ ಹೋಗಿ ತಿಳಿಸಿರಿ, ಈ ತರ ಬ್ಯಾಡ್ ಟಚ್ ಆಗಿದೆ, ಆ ವ್ಯಕ್ತಿದ್ದು ಪ್ಲೇಸ್ ಚೇಂಜ್ ಮಾಡಿ. ಓಕೆ, ಇಲ್ಲಾಂದ್ರೆ ನನಗೆ ಒಂದು ಸುರಕ್ಷೆ ಒಂದು ಜಾಗ ಕೊಡಿ ಅಂತ ನೀವು ತಿಳಿಸ್ಬೇಕು. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟ್ಯಾಕಲ್ ವಿತ್ ದ ಗುಡ್ ಟಚ್ ಅಂಡ್ ದ ಬ್ಯಾಡ್ ಟಚ್. ಓಕೆ, ಇದು ನಿಮ್ಗೆ ತುಂಬಾ ಅಗತ್ಯ ಇದೆ ಎಲ್ಲ ಏಜ್ ಗ್ರೂಪ್ನವರಿಗೆ. ಓಕೆ, ಮತ್ತೆ ನಾವು ಗುಡ್ ಟಚ್ ಬ್ಯಾಡ್ ಟಚ್ ಅಂತ ಹೇಳುವಾಗ ನಾವು ಸಾಧಾರಣ ಯೋಚನೆ ಮಾಡ್ತೀವಿ ಹೆಂಗಸರಿಗೆ ಮಾತ್ರ ಇದು ಅಂತ. ಅಲ್ಲ, ಇದು ಈವನ್ ಬಾಯ್ಸಿಗೆ. ನಾನು ಸುಮಾರು ನೋಡಿದ್ದೀನಿ. ಈಗ ಟೀನೇಜ್ ಬಾಯ್ಸ್, ಓಕೆ, ಕೆಲವೊಮ್ಮೆ ಹಾಸ್ಟೆಲಿಗೆ ಹೋಗ್ತಾರೆ. ಓಕೆ, ಸೊ ಅಲ್ಲಿ ಈವನ್ ಬಾಯ್ಸಿಗೆ ಕೂಡ ಬ್ಯಾಡ್ ಟಚ್ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಆಗುತ್ತೆ. ಅವ್ರ ಪ್ರೈವೇಟ್ ಪಾರ್ಟ್ಸ್ ಅನ್ನು ಮುಟ್ಟಿರ್ತಾರೆ. ಓಕೆ, ಬಿಕಾಸ್ ನಾನು ಹೇಳಿದಲ್ಲ, ಆಂಕ್ಷಿಯಸ್ ಮೈಂಡ್, ಅವರಿಗೆ ಸರಿಯಾಗಿ ಎಜುಕೇಶನ್ ಸಿಕ್ಕಿಲ್ಲ. ಸೊ ಅವ್ರು ಎಕ್ಸ್ಪ್ಲೋರ್ ಮಾಡುವಾಗ ಈವನ್ ಅಲ್ಲಿ ಕೂಡ ಅಸಾಲ್ಟ್ ಫಾರ್ ಮೇಲ್ ಬಾಯ್ಸ್ ಕೂಡ ಆಗ್ಬಹುದು. ಓಕೆ, ಸೊ ಅದು ಸಹ ನೀವು ಧ್ಯಾನ ಕೊಡಬೇಕು. ಇಟ್ ಇಸ್ ನಾಟ್ ಓನ್ಲಿ ಫಾರ್ ಫೀಮೇಲ್ಸ್, ಜೆಂಡರ್ ಇಕ್ವಾಲಿಟಿ. ಓಕೆ, ಸೊ ಯಾರಿಗೆ ಗುಡ್ ಟಚ್ ಈವನ್ ಬಾಯ್ಸಿಗೆ ಇದ್ರೆ ಕೂಡ ಅವ್ರ ವಾರ್ಡನ್ನಿಗೆ, ಇಲ್ಲದ್ರೆ ಟೀಚರಿಗೆ, ಇಲ್ಲದ್ರೆ ಡಾಕ್ಟರ್ಗೆ ಹೇಳಬೇಕು. ಸೊ ಯು ಹ್ಯಾವ್ ಟು ಟೇಕ್ ದ ಸೊಲ್ಯೂಷನ್ ರೈಟ್ ದೆನ್. ಓಕೆ, ನಾಟ್ ವೇಟ್ ಫಾರ್ 1 day 2 days ಅಂಡ್ ಗೋ ಅಂಡರ್ ಸ್ಟ್ರೆಸ್ ಅಲ್ಲಿ ಹೋಗಿ ಮತ್ತೆ ಏನೋ ಒಂದು ಮಾಡೋದು, ಅದು ತಪ್ಪಾಗುತ್ತೆ. ಓಕೆ, ಇಮಿಡಿಯೇಟ್ ಆಕ್ಷನ್ಸ್ ಅನ್ನು ತಗೊಳ್ಬೇಕು. ಓಕೆ, ಸೊ ಇದು ಆಯ್ತು ಇವತ್ತಿದ್ದು ಟಾಪಿಕ್. ಓಕೆ, ಬ್ಯಾಡ್ ಟಚ್, ಗುಡ್ ಟಚ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ನನಗೆ ತಿಳಿಸಬಹುದು. ನೆಕ್ಸ್ಟ್ ನಾವು ಮಾತಾಡ್ತಾ ಇದ್ದೀನಿ, ನೆಕ್ಸ್ಟ್ ವಾರ, ಮುಂದಿನ ವಾರ ನಾನು ಮಾತಾಡ್ತಾ ಇದ್ದೀನಿ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಬಗ್ಗೆ. ಸೊ ಇಲ್ಲಿ ಕೂಡ ಮಕ್ಕಳು ಈಗ ಎಕ್ಸಾಮ್ಸ್ಗೆ ಹೋಗ್ತಾರೆ. ಸೊ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಹೇಗೆ ಟ್ಯಾಕಲ್ ಮಾಡಬೇಕು ಹೇಳಿಕೊಡ್ತೀನಿ. ನನಗೆ ಫಾಲೋ ಮಾಡಿ. ಧನ್ಯವಾದ.